ಬೆಂಗಳೂರಿನ ಪ್ರಸಿದ್ಧ ಕಾಲೇಜೊಂದರಲ್ಲಿ ತನ್ನ ಎಂಎಸ್ಸಿಯ ಕೊನೆಯ ಪರೀಕ್ಷೆ ಬರೆದು ಎಕ್ಸಾಮ್ ಹಾಲ್ನಿಂದ ಹೊರಬರುತ್ತಿರುವ ನಮ್ಮ ಕಥಾನಾಯಕಿ ಅಭಿನಯ. ಗುಂಡು ಮುಖಕ್ಕೆ ಸ್ವಲ್ಪ ದೊಡ್ಡದು ಎನಿಸುವಂತ ಕೃಷ್ಣಮೃಗದ ರೀತಿಯ ಕಪ್ಪು ಕಣ್ಣುಗಳು, ನೀಳರೆಪ್ಪೆ, ಸಂಪಿಗೆ ಮೂಗು, ತುಂಬು ಕೆನ್ನೆಗಳು, ಪುಟ್ಟ ತುಟಿಗಳು, ಅವಳ ಗುಂಡು ಮುಖದಲ್ಲಿ ಎದ್ದು ಕಾಣುವುದು ಗಲ್ಲದಲ್ಲಿರುವ ಮಚ್ಚೆ, ಗುಂಗುರು ಕೂದಲು, ಸಾಧಾರಣ ಎತ್ತರ, ಸಪೂರ ದೇಹಸಿರಿ, ಒಟ್ಟಿನಲ್ಲಿ ಎಂತವರು ತಿರುಗಿ ನೋಡುವಂತ ಮುದ್ದು ಚೆಲುವೆ. ಅವಳ ಕಣ್ಣು ಮಚ್ಚೆ ಮತ್ತು ಗುಂಗುರು ಕೂದಲು, ಅವಳ ತಾಯಿಯ ಬಳುವಳಿ. ಆದರೆ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥೆಯಾಗಿರುವ ಅಭಿನಯ ಇರುವುದು ಕಲ್ಪವೃಕ್ಷ ಎನ್ನುವ ಹೆಣ್ಣುಮಕ್ಕಳ ಆಶ್ರಮದಲ್ಲಿ. ಎಕ್ಸಾಮ್ ಹಾಲ್ನಿಂದ ಹೊರಬಂದು ತನ್ನ ಆತ್ಮೀಯ ಗೆಳತಿ ಅಶ್ವಿತಾಳನ್ನು ಹುಡುಕುತ್ತಿದ್ದಾಳೆ. ಭೂಮಿ ಎಂದು ಅವಳ ಕಿವಿಯ ಬಳಿ ಬಂದ ದೊಡ್ಡ ಧ್ವನಿಗೆ ಹೆದರಿ ಕಿವಿ ಮುಚ್ಚಿ ಎ ಅಮ್ಮ ಎಂದು ಕೂಗಲು ಅವಳ ಗೆಳತಿ ಅಶ್ವಿತಾ ಜೋರಾಗಿ ನಕ್ಕಳು. ಆಶು, ನಿನಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ. ಯಾಕೆ ಹೀಗೆಲ್ಲಾ ಮಾಡಿ ನನ್ನನ್ನ ಹೆದರಿಸ್ತೀಯಾ ಎಂದಳು ಅಭಿ. ನಿನ್ನನ್ನ ಹೆದರಿಸಿ ಗೋಳಾಡಿಸುವುದು ಅಂದ್ರೆ ನಂಗೇನೋ ಮಜಾ ಕಣೆ. ನೀನು ಹೆದರಿ ಕಣ್ಣು ಮುಚ್ಚಿ ನಿಂತಾಗ ಪುಟ್ಟ ಮಗು ತರ ಕಾಣ್ತೀಯ, ಆಗ ಎಷ್ಟು ಮುದ್ದು ಮಾಡ್ಬೇಕು ಅಂತ ಅನ್ಸುತ್ತೆ ಗೊತ್ತಾ. ಅಯ್ಯೋ, ನಿನಗೆ ಮಜಾ ಆದ್ರೆ ನನಗೆ ಸಜಾ. ಅದು ಸರಿ, ಎಕ್ಸಾಮ್ ಹೇಗೆ ಮಾಡಿದೀಯ? ಅಯ್ಯೋ ಬಿಡಮ್ಮ, ನಾವೇನು ನಿನ್ನ ತರ ಟಾಪ್ ಸ್ಟೂಡೆಂಟ್ ಅಲ್ಲ, ನಮಗೆ ಪಾಸ್ ಆದ್ರೆ ಸಾಕು. ಹೇಗೋ ಪಾಸ್ ಆಗುವಷ್ಟು ಬರೆದು ಬಂದಿದ್ದೀನಿ. ಅಷ್ಟಕ್ಕೂ ಮೀರಿ ನನ್ ಶತು ಆ ಅಂಡಳಮ್ಮ ಏನಾದ್ರೂ ಸರಿಯಾಗಿ ಮಾರ್ಕ್ಸ್ ಕೊಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ಅವಳ ತಲೆ ಅಂತೂ ನನ್ನ ಕೈನಿಂದಾನೇ 2 ಹೋಳಾಗೋದು ನೋಡು, ಈಗ್ಲೇ ಹೇಳಿದೀನಿ. ಝೇ ಆಶು, ನಿಂಗೆ ಎಷ್ಟು ಸಲ ಹೇಳಿದೀನಿ ಲೆಕ್ಚರರ್ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು ಅಂತ. ವಿದ್ಯೆ ಕಲಿಸೋ ಗುರುಗಳು ಅಂದ್ರೆ ದೇವರ ಸಮಾನ. ಹೇ ಹೋಗೆ ಅವಮ್ಮಂಗೆ ನನ್ನ ಕಂಡ್ರೇನೇ ಆಗಲ್ಲ. ನನ್ನನ್ನ ನೋಡಿದ್ರೆ ಸಾಕು ಉರಿದು ಬೀಳ್ತಾಳೆ ಅಂತವಳಿಗೆ ನಾನ್ಯಾಕೆ ಮರ್ಯಾದೆ ಕೊಡ್ಲಿ. ಇನ್ನೇನು ಲಾಸ್ಟ್ ಎಕ್ಸಾಮ್ ಕೂಡ ಮುಗೀತು ಅಂದ್ರೆ ಕಾಲೇಜ್ ಮುಗೀತು ಅಂತ ಅರ್ಥ. ಇನ್ನೇನಿದ್ರು ಓದಿಗೆ ಎಳ್ಳು ನೀರು ಬಿಡೋದೆ ಎಂದು ಗೆಳತಿಯರಿಬ್ಬರು ಮಾತಾಡಿಕೊಂಡು ಕಾಲೇಜ್ ಕಾರಿಡೋರ್ನಿಂದ ಅಶ್ವಿತಾ ತನ್ನ ಸ್ಕೂಟಿ ಪಾರ್ಕಿಂಗ್ ಮಾಡಿರೋ ಕಡೆಗೆ ಬರುವಾಗ ಅವರಿಬ್ಬರ ಎದುರಿಗೆ ತಟ್ಟನೆ ಪ್ರತ್ಯಕ್ಷ ಆಗಿದ್ದು ಕಾಲೇಜ್ನ ಬ್ಯೂಟಿ ಕ್ವೀನ್ ಎಂದೇ ಫೇಮಸ್ ಆಗಿದ್ದ ಅಪ್ಸರಳನ್ನು ನೋಡಿ ತಮ್ಮ ಮಾತು ನಿಲ್ಲಿಸಿ ಮುಖ ನೋಡಿಕೊಂಡರು ಅಭಿ ಮತ್ತು ಅಶೋ. ಯಾಕಂದ್ರೆ ಅಭಿನಯನ ಕಂಡರೆ ಅಪ್ಸರಗೆ ಒಂಚೂರು ಇಷ್ಟ ಇರಲಿಲ್ಲ. ಅವಳ ಜೊತೆ ಕಾಲು ಕೆರೆದು ಜಗಳ ಮಾಡೋದು, ತನ್ನ ಸಿರಿವಂತಿಗೆನ ಅಭಿ ಮುಂದೆ ಪ್ರದರ್ಶಿಸಿ ಅವಳನ್ನು ಅಣಕಿಸುವುದು, ಕೊನೆಗೆ ಅವಳು ಅನಾಥೆ ಅಂತ ನೋಯಿಸಿ ಮಾತಾಡಿ ಹಂಗಿಸುವುದು, ಇದೆಲ್ಲವನ್ನು ಅಭಿ ಕಾಲೇಜ್ಗೆ ಸೇರಿ 2 ವರ್ಷದಿಂದ ಅವಳನ್ನು ಗೋಳಾಡಿಸಿದ್ದಳು. ಆದರೆ ಮೊದಲೇ ಶಾಂತ ಸ್ವಭಾವದ ಅಭಿ ಅದಕ್ಕೆಲ್ಲಾ ಉತ್ತರ ಕೊಡದೆ ಮೌನವಾಗಿದ್ದು ಬಿಡುತ್ತಿದ್ದಳು. ಅವಳ ಮೌನ ಅಪ್ಸರಾಳನ್ನು ಮತ್ತಷ್ಟು ಕೆಣಕುತ್ತಿತ್ತು. ತಮ್ಮ ಮುಂದೆ ನಿಂತ ಅಪ್ಸರಗೆ ಏನೋ ಹೇಳಲು ಹೋದ ಅಶ್ವಿತಾಳ ಕೈ ಹಿಡಿದು ಕಣ್ಣಲ್ಲೇ ಬೇಡ ಎಂದು ಹೇಳಿದಳು ಅಭಿ. ಹಾಯ್ ಅಭಿ, ಎಕ್ಸಾಮ್ ಹೇಗೆ ಮಾಡಿದೆ ಎಂದು ಅಪ್ಸರ ಪ್ರಶ್ನೆ ಮಾಡಿದಳು. ಅಪ್ಸರ ಅಭಿ ಜೊತೆ ಇಷ್ಟು ಮೃದುವಾಗಿ ಮಾತಾಡಿದ್ದು ಇದೇ ಮೊದಲ ಬಾರಿ. ದೊಡ್ಡ ಕಣ್ಣನ್ನೇ ಇನ್ನಷ್ಟು ಅರಳಿಸಿದ ಅಭಿ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದೀನಿ ಅಪ್ಸರ ಎಂದಳು. ಅಭಿ ಕೈ ಹಿಡಿದ ಅಪ್ಸರ, ಅಭಿ, ನಾನು ನಿನ್ನನ್ನ ಎಷ್ಟು ದಿನ ಕೀಳಾಗಿ ನಿನ್ನ ಮನಸ್ಸಿಗೆ ನೋವಾಗುವಂತೆ ಮಾತಾಡಿ ಹರ್ಟ್ ಮಾಡಿದೀನಿ. ಐಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ ಎಂದಳು. ಮುಖ ನೋಡಿಕೊಂಡರು ಅಭಿ ಅಶೋ. ಇದು ಅಪ್ಸರನೇನ ಅಂತ. ಪರವಾಗಿಲ್ಲ ಅಪ್ಸರ, ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಇನ್ನೂ ನಿನ್ನನ್ನ ಕ್ಷಮಿಸುವಷ್ಟು ದೊಡ್ಡವಳು ನಾನಲ್ಲ. ಕಾಲೇಜ್ ಫ್ರೆಂಡ್ಸ್ ಅಂದ್ರೆ ಇದೆಲ್ಲ ಇದ್ದದ್ದೇ ಬಿಡು, ಅದಕ್ಕೆಲ್ಲ ನೀನು ಬೇಸರ ಮಾಡ್ಕೋಬೇಡ ಎಂದಳು ಅಭಿ. ಹಾಗಾದ್ರೆ ನಿನಗೆ ನನ್ನ ಮೇಲೆ ಕೋಪ ಬೇಸರ ಇಲ್ಲ ಅಲ್ವಾ ಅಂತ ಖುಷಿಯಾಗಿ ಕೇಳಿದ್ಲು ಅಪ್ಸರ. ಇಲ್ಲ ಎಂದು ತಲೆ ಆಡಿಸಿದಳು ಅಭಿ. ಮತ್ತೆ ನಾನು ಬಂದ ವಿಷಯವೇನೆಂದ್ರೆ ಕಾಲೇಜ್ ಮುಗೀತು ಅಲ್ವಾ, ಅದಕ್ಕೆ ನನ್ನ ಕಡೆಯಿಂದ ನಾಳೆ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಇಟ್ಕೊಂಡಿದ್ದೀನಿ. ನೀನು ಮತ್ತೆ ಅಶ್ವಿತಾ ಖಂಡಿತ ಬರಬೇಕು ಅಂತ ಪಾರ್ಟಿಗೆ ಇನ್ವೈಟ್ ಮಾಡಿದಳು. ಇಲ್ಲ ಅಪ್ಸರ, ಅದೆಲ್ಲ ನಮಗೆ ಅಭ್ಯಾಸ ಇಲ್ಲ, ನಮಗೆ ಪಾರ್ಟಿ ಬಗ್ಗೆ ಎಲ್ಲ ಗೊತ್ತಿಲ್ಲ, ನೀವು ಹೋಗಿ ಬನ್ನಿ ನಿರಾಕರಿಸಿದಳು ಅಭಿ. ಹಾಗಂದ್ರೆ ಹೇಗೆ ಅಭಿ? ನಾನು ನಮ್ಮ ನಡುವೆ ಇರೋ ಮುನಿಸನ್ನು ಮರೆಯೋಕೆ ಅಂತ ನಿನಗೋಸ್ಕರನೇ ಪಾರ್ಟಿ ಇಟ್ಕೊಂಡಿರೋದು. ಇನ್ನೆಷ್ಟು ದಿನ ಅಂತ ನಾವು ಹೀಗೆ ಜಗಳ ಮಾಡೋದು ಹೇಳು? ಕಾಲೇಜ್ ಮುಗಿದ ಮೇಲೇದ್ರೂ ನಾವು ಈ ಜಗಳ ಮನಸ್ತಾಪ ಎಲ್ಲಾ ಮರೆತು ಒಳ್ಳೆ ಫ್ರೆಂಡ್ಸ್ ತರ ಇರಬಹುದು ಅಲ್ವಾ ಅಂತ ಅಪ್ಸರ ಹೇಳಿದ್ದಕ್ಕೆ. ಜಗಳ ನೀನೊಬ್ಬಳೇ ಮಾಡುತ್ತಿದ್ದು ಅಪ್ಸರ. ಅಭಿ ಯಾವತ್ತೂ ನಿನ್ನ ಜೊತೆ ಜಗಳ ಮಾಡೇ ಇಲ್ಲ ಎಂದಳು ಅಶ್ವಿತಾ. ಅದೇ ಅಶ್ವಿತಾ, ಅದಕ್ಕೆ ನಾನು ಹೇಳ್ತಿರೋದು, ಈ ಮುನಿಸು ದ್ವೇಷ ಮರೆತು ಇನ್ನಾದ್ರೂ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂತನೇ ನಾನು ನಿಮ್ಮನ್ನ ಕರೆಯೋಕೆ ಬಂದಿದ್ದು. ನಾನು ಇಷ್ಟು ಕೇಳಿಕೊಂಡರು ಬರಲ್ವಾ ಅಂತ ಮುಖ ಸಪ್ಪಗೆ ಮಾಡಿ ಹೇಳಿದ್ದು ಅಪ್ಸರ. ಅವಳ ಕಳೆ ಇಂಗಿದ ಮುಖ ನೋಡಿ ಅಭಿ, ಬೇಸರ ಮಾಡ್ಕೋಬೇಡ ಅಪ್ಸರ, ನೀನು ನಾಳೆ ಪಾರ್ಟಿ ಇಟ್ಕೊಂಡಿದೀಯ, ಆದ್ರೆ ನಾನು ಬರೋಕೆ ಆಗಲ್ಲ ಎಂದಳು. ಯಾಕೆ ಬರೋಕೆ ಆಗಲ್ಲ? ಹಾಗಾದ್ರೆ ನಿಂಗೆ ನನ್ನ ಮೇಲೆ ಇರೋ ಕೋಪ ಕಮ್ಮಿ ಆಗಿಲ್ವಾ? ಹಾಗಲ್ಲ ಅಪ್ಸರ, ನಾಳೆ ನಮ್ಮ ಆಶ್ರಮದಲ್ಲಿ ಫಂಡ್ ರೈಸಿಂಗ್ಗಾಗಿ ಕಲಾಕ್ಷೇತ್ರದಲ್ಲಿ ಡಾನ್ಸ್ ಪ್ರೋಗ್ರಾಂ ಇಟ್ಕೊಂಡಿದ್ದಾರೆ, ನಾನು ಅಲ್ಲಿ ಇರಲೇಬೇಕು.
ಅದಕ್ಕೆ ಪಾರ್ಟಿಗೆ ಬರೋಕೆ ಆಗಲ್ಲ ಅಂತ ಹೇಳಿದ್ದು ಎಂದಳು ಅಭಿ. ಅಯ್ಯೋ ಅಭಿ, ಆ ಟೆನ್ಷನ್ ಬೇಡ ನಿನಗೆ, ನಾನು ಪಾರ್ಟಿ ಇಟ್ಟುಕೊಂಡಿರುವುದು ಸಂಜೆ. ನೀನು ಬೆಳಗ್ಗೆ ನಿನ್ನ ಡಾನ್ಸ್ ಪ್ರೋಗ್ರಾಂ ಮುಗಿಸಿ ಸಂಜೆ ಬಂದರೆ ಸಾಕು. ಸಂಜೆನಾ? ಹಾಗಾದ್ರೆ ನಾನು ಖಂಡಿತ ಬರೋಕಾಗಲ್ಲ. ಅಪ್ಸರ ಸಂಜೆ ಹೊರಗಡೆ ಓಡಾಡುವುದಕ್ಕೆ ನಮ್ಮ ಆಶ್ರಮದಲ್ಲಿ ಪರ್ಮಿಷನ್ ಕೊಡಲ್ಲ. ನಿನಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳು, ಸುಮ್ಮನೆ ಯಾಕೆ ಏನೇನೋ ಕಾರಣ ಎಲ್ಲಾ ಕೊಡ್ತೀಯಾ? ನಾನು ಇಷ್ಟು ಕೇಳಿಕೊಂಡರೂ ನೀನು ಬರ್ತಾ ಇಲ್ಲ ಅಲ್ವಾ? ಹೋಗಲಿ ಬಿಡು, ನಾವಿಬ್ರೂ ಒಳ್ಳೆ ಫ್ರೆಂಡ್ಸ್ ಆಗೋದು ನಿನಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಎಂದು ಹೇಳಿ ಬೇಸರ ಮಾಡಿಕೊಂಡಳು ಅಪ್ಸರ. ಅವಳ ಬೇಸರ ನೋಡಿ ತಾನು ಬೇಸರ ಮಾಡಿಕೊಂಡ ಅಭಿ, ಹೇಗಾದರೂ ಮಾಡಿ ಆಶ್ರಮದಲ್ಲಿ ಪರ್ಮಿಷನ್ ತಗೊಂಡ್ರೆ ಆಯ್ತು, ಹೇಗಿದ್ರು ಇದು ಒಂದೇ ಸಲ ಅಲ್ವಾ ಅಂತ ಅನ್ಕೊಂಡು ನೀನು ಬೇಸರ ಮಾಡ್ಕೋಬೇಡ, ಅಪ್ಸರ ಆಶ್ರಮದಲ್ಲಿ ಪರ್ಮಿಷನ್ ತಗೊಂಡು ನಾನು ಬಂದೇ ಬರ್ತೀನಿ ಎಂದಳು. ಅವಳ ಮಾತಿಗೆ ಹಿರಿಹಿರಿ ಹಿಗ್ಗಿದ ಅಪ್ಸರ, ವೋ ದ್ಯಾಟ್ಸ್ ಸೋ ಕೂಲ್ ಅಭಿ, ಥ್ಯಾಂಕ್ ಯು ಸೋ ಮಚ್. ನಾಳೆ ನಾನು ನಿನಗೋಸ್ಕರ ನಿನ್ನ ಡಾನ್ಸ್ ಪ್ರೋಗ್ರಾಂಗೆ ಬರ್ತೀನಿ, ಆಮೇಲೆ ನೀನು ನನ್ನ ಪಾರ್ಟಿಗೆ ಬಾ, ನಾನು ನಿನಗೋಸ್ಕರ ಹೋಟೆಲ್ ಕಾಯ್ತಾ ಇರ್ತೀನಿ, ಬೇಗ ಬರಬೇಕು, ಹೋಟೆಲ್ ಅಡ್ರೆಸ್ನ ನಿನ್ನ ಮೊಬೈಲ್ಗೆ ಕಳ್ಸಿರ್ತೀನಿ ಎಂದು ಅಭಿಯನ್ನು ಅಪ್ಪಿದಳು ಅಪ್ಸರ. ಅಷ್ಟರಲ್ಲಿ ಅಶ್ವಿತಾ ತನ್ನ ಸ್ಕೂಟಿ ತಂದಿದ್ದರಿಂದ ಸರಿ ಎಂದು ಹೇಳಿ ಮತ್ತೆ ಅಪ್ಸರ ನಾನಿನ್ನೂ ಬರ್ತೀನಿ ಅಂತ ಹೇಳಿ ಅಶ್ವಿತಾ ಜೊತೆ ಹೊರಟು ಹೋದಳು ಅಭಿನಯ ಹೋಗುವುದನ್ನೇ ನೋಡಿ ವ್ಯಂಗ್ಯವಾಗಿ ನಕ್ಕಳು ಅಪ್ಸರ. ಅಪ್ಸರಳ ಬಾಲಗಳಾಗಿದ್ದ ಗೆಳತಿಯರಲ್ಲೊಬ್ಬಳು ಸಂಜನಾ, ಅಪ್ಸರ ಇದೇನಿದು ನಿನಗೆ ಅಭಿ ನೆರಳು ಕಂಡರೂ ಆಗುವುದಿಲ್ಲ, ಅಂಥದ್ರಲ್ಲಿ ನೀನೇ ಅವಳನ್ನು ಹುಡುಕಿಕೊಂಡು ಬಂದು ಸಾರಿ ಕೇಳಿ ಅವಳಿಗೋಸ್ಕರ ಪಾರ್ಟಿ ಬೇರೆ ಆರ್ಗನೈಸ್ ಮಾಡಿದೀಯಾ? ನಿನ್ನ ಫ್ರೆಂಡ್ಶಿಪ್ಗೆ ಸೂಟ್ ಆಗ್ತಾಳ ಅವಳು ಅಂತ ಕೇಳಿದಳು. ಫ್ರೆಂಡ್ಶಿಪ್? ಅದು ಅವಳ ಜೊತೆ ಮೈ ಪುಟ್. ಅವಳು ನಾನು ಕಾಲಿಗೆ ಹಾಕೋ ಚಪ್ಪಲಿಗೂ ಸಹ ಬೆಲೆ ಬಾಳೋದಿಲ್ಲ ಅಂತವಳ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ತೀನಾ? ಈ ಕಾಲೇಜ್ನಲ್ಲಿ ನನಗೆ ಸೇರಬೇಕಾದನೆಲ್ಲ ಕಿತ್ತುಕೊಂಡವಳು ಅವಳು, ನನ್ನ ಕಿಚ್ಚಿನ ಬೆಂಕಿ ಅವಳನ್ನ ಸುಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ಇದೆಲ್ಲ ಅವಳ ಯೋಗ್ಯತೆ ತೋರಿಸಿ ಕೊಬ್ಬು ಕರಗಿಸೋಕೆ ನಾನಾಡಿದ ನಾಟಕ ಅಷ್ಟೇ ಎಂದು ತಾನು ಅಂದುಕೊಂಡಿದ್ದ ದುರುದ್ದೇಶದ ಬಗ್ಗೆ ಸ್ವಲ್ಪ ಹೇಳಿದಳು. ಅಪ್ಸರ, ಏನೇ ಹಾಗಂದ್ರೆ ಸ್ವಲ್ಪ ಬಿಡಿಸಿ ಹೇಳು. ಅದೆಲ್ಲ ಈಗಲೇ ಹೇಳಿದ್ರೆ ಮಜಾ ಇರೋದಿಲ್ಲ, ನಾಳೆ ಪಾರ್ಟಿಯಲ್ಲಿ ಏನಾಗುತ್ತೆ ಅಂತ ಜಸ್ಟ್ ವೈಟ್ ಅಂಡ್ ವಾಚ್. ಅವಳ ಮಾನ ಕಳೆದು ಬೀದಿಲಿ ನಿಲ್ಲೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನಾನು ಅಪ್ಸರನೇ ಅಲ್ಲ ಎಂದು ತನ್ನ ವಿಷಪೂರಿತ ಮಾತುಗಳನ್ನು ಕಕ್ಕಿದ್ದಳು ಅಪ್ಸರ. ಅಪ್ಸರ ಕೋಟ್ಯಧಿಪತಿ ಜನಾರ್ದನ್ ಅವರ ಒಬ್ಬಳೇ ಮಗಳು. ಅವಳ ತಾಯಿ ಮಂದಾಕಿನಿ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅನ್ನೋ ಗಾದೆ ಮಾತನ್ನ ಇವರನ್ನು ನೋಡಿಯೇ ಸೃಷ್ಟಿ ಮಾಡಿರಬೇಕು ಅನ್ನುವಷ್ಟು ಹೊಂದಾಣಿಕೆ ಈ ಇಬ್ಬರಲ್ಲಿ. ಅಮ್ಮ ಮಗಳು ಇಬ್ಬರಿಗೂ ಬಡವರು ಅಂದ್ರೆ ನಿಕೃಷ್ಟ, ಇನ್ನು ಅಪ್ಸರಗೆ ಎಲ್ಲದರಲ್ಲೂ ತನಗೆ ಮೊದಲ ಸ್ಥಾನ ಇರಬೇಕು ಅನ್ನುವಷ್ಟು ಸ್ವಾರ್ಥ. ಅವಳನ್ನು ಸೋಲಿಸುವವರನ್ನು ಕಂಡರೆ ಆಗದು ಅವಳಿಗೆ. ಅಭಿನಯ ಅಪ್ಸರ ಇದ್ದ ಕಾಲೇಜ್ಗೆ ಓದುವುದರಲ್ಲಿ ಮೆರಿಟ್ ಮೇಲೆ ಬಂದು ಸೇರಿದ್ದಳು. ಇಲ್ಲವೆಂದರೆ ಅವಳಿದ್ದ ಆಶ್ರಮದಲ್ಲಿ ಅಷ್ಟು ಡೊನೇಷನ್ ಕೊಟ್ಟು ಓದಿಸಲು ಸಾಧ್ಯವಿರಲಿಲ್ಲ. ಅಭಿ ಬಂದ ಮೇಲೆ ಅಪ್ಸರಗೆ ಕಾಲೇಜ್ನಲ್ಲಿ ಬೆಲೆ ಕಡಿಮೆಯಾಗಿತ್ತು. ಅಭಿ ಎಲ್ಲಾ ಲೆಕ್ಚರರ್ಗಳ ನೆಚ್ಚಿನ ವಿದ್ಯಾರ್ಥಿ ಆದಳು. ಕಾಲೇಜ್ನ ಬೆಸ್ಟ್ ಸ್ಟೂಡೆಂಟ್ ಮತ್ತು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಳು. ಅದು ಸಾಲದು ಎನ್ನುವಂತೆ ಕಾಲೇಜ್ನ ಎಲೆಕ್ಷನ್ನಲ್ಲಿ ಅಪ್ಸರನ ಸೋಲಿಸಿ ತಾನೇ ಸ್ಟೂಡೆಂಟ್ ಪ್ರೆಸಿಡೆಂಟ್ ಆದಳು. ಅಪ್ಸರ ಬ್ಯೂಟಿ ಕ್ವೀನ್ ಆದರೂ ಅಭಿಯ ಚೆಲುವಿನ ಮುಂದೆ ತೀರಾ ಸಪ್ಪೆ ಎನಿಸುತ್ತಿದ್ದಳು. ಹುಡುಗರು ಸಹ ಹೋದಲ್ಲಿ ಬಂದಲ್ಲಿ ಅಭಿಯನ್ನೇ ಹೊಗಳುತ್ತಿದ್ದರು. ಹೀಗೆ ಎಲ್ಲದರಲ್ಲೂ ಅಪ್ಸರಳನ್ನು ಹಿಂದೆ ಮಾಡಿದ್ದಳು ಅಭಿ. ಆದರೆ ಯಾವುದನ್ನು ಯಾವ ಹುಡುಗರನ್ನು ಸಹ ತಿರುಗಿ ಸಹಿತ ನೋಡದೆ ತಾನಾಯಿತು ತನ್ನ ಓದಾಯಿತು ಎನ್ನುವಂತೆ ಇರುತ್ತಿದ್ದಳು ಅಭಿ. ಇದೆಲ್ಲ ನೋಡಿ ಅಪ್ಸರಗೆ ಅಭಿ ಮೇಲೆ ತಣ್ಣಗಿನ ದ್ವೇಷ ಮೂಡಿತ್ತು. ಅಭಿ ಅಂದ್ರೆ ಎಲ್ಲರೂ ಹೊಗಳುವುದನ್ನು ಕೇಳಿ ಕೇಳಿ ಅವಳೊಳಗಿನ ಕ್ರೌರ್ಯ ಅಭಿಯನ್ನು ಕೊಲ್ಲುವ ಮಟ್ಟಕ್ಕೆ ಬೆಳೆದಿತ್ತು. ಎಲ್ಲರೂ ಹೊಗಳುವ ಅವಳನ್ನು ಅದೇ ಜನರು ಅಭಿಯನ್ನು ಚೀತು ಎನ್ನುವಂತೆ ಮಾಡಬೇಕೆಂದು ಪಣ ತೊಟ್ಟಿದ್ದಳು. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನ ನಿಜ ಮಾಡಲು ಹೊರಟಿದ್ದಳು ಅಪ್ಸರ. ತನ್ನ ಸ್ಕೂಟಿ ಓಡಿಸುತ್ತಾ ಹಿಂದೆ ಕೂತಿದ್ದ ಅಭಿಗೆ ಅಶ್ವಿತಾ, ಅಭಿ ನೀನು ಆ ಅಪ್ಸರ ಕರೆದ ಪಾರ್ಟಿಗೆ ಹೋಗೋದಕ್ಕೆ ಒಪ್ಕೋಬಾರದಿತ್ತು. ಅವಳನ್ನ ನೋಡಿದ್ರೆ ಅವಳ ಉದ್ದೇಶ ಸರಿ ಇಲ್ಲ ಅಂತ ಅನ್ಸುತ್ತೆ. ಅವಳು ಎಷ್ಟು ಬೇಗ ಬದಲಾದಳು ಅಂದ್ರೆ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನೆ ಅಂತ ಅರ್ಥ ಎಂದಳು. ಬಿಡು ಅಶು, ಅವಳು ದ್ವೇಷ ಮುನಿಸು, ಎಲ್ಲಾ ಬೇಡ, ಒಳ್ಳೆ ಫ್ರೆಂಡ್ಸ್ ಆಗೋಣ ಅಂತ ಅವಳೇ ಮುಂದೆ ಸ್ನೇಹಕ್ಕೆ ಕೈಚಾಚಿದಾಗ ನಾವು ಒಪ್ಪದೇ ಹೋದರೆ ಅದು ಅಹಂಕಾರ ಅಂತ ಆಗುತ್ತೆ. ನಾಳೆ ಒಂದು ದಿನ ಪಾರ್ಟಿಗೆ ಹೋಗಿ ಬಂದ ಮೇಲೆ ಅವಳು ಮತ್ತೆ ನಮಗೆಲ್ಲಿ ಸಿಗ್ತಾಳೆ? ಆಮೇಲೆ ನಾವೆಲ್ಲಿ ಇರ್ತೀವೋ ಅವಳೆಲ್ಲಿ ಇರ್ತಾಳೋ ಅದಕ್ಕೆ ಹೋಗೋದಕ್ಕೆ ಒಪ್ಕೊಂಡೆ ಅಷ್ಟೇ. ಅದು ಸರಿ, ನೀನು ಪಾರ್ಟಿಗೆ ಬರಲ್ವಾ? ನಾನ್ಯಾಕೆ? ನೀನು ಹೋಗಿ ಬಾ. ಅವಳೇನು ನನಗೋಸ್ಕರ ಪಾರ್ಟಿ ಮಾಡ್ತಿಲ್ಲ. ನೀನು ಬರದೆ ನಾನಂತೂ ಹೋಗಲ್ಲ. ಅಷ್ಟಕ್ಕೂ ಆ ಹೋಟೆಲ್ ಯಾವುದು ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ ನನಗೆ. ನಾನು ನೀನು ಇದೆಯಾ ಅನ್ನೋ ಧೈರ್ಯದ ಮೇಲೆ ನೇ ಹೋಗೋಕೆ ಹುಮ್ಮಂದಿದ್ದು, ಈಗ ನೀನು ಬರ್ತೀಯೋ ಇಲ್ವೋ ಎಂದು ಮುನಿಸಿಕೊಂಡು ಕೇಳಿದಳು ಅಭಿ.
ಆಯ್ತು ತಾಯಿ, ನೀನೀಗ ನಿನ್ನ ಮುದ್ದಾದ ಮುಖನ ಉದಿರೋ ಕುಂಬಳಕಾಯಿ ಮಾಡ್ಕೋಬೇಡ. ಈಗೇನು ನಾನು ನಿನ್ನ ಜೊತೆ ಬರ್ಬೇಕು? ತಾನೇ ಬರ್ತೀನಿ ಬಿಡು ಎಂದಾಗ, ನನ್ನ ಮುದ್ದು ಅಶು ಎಂದು ಅವಳನ್ನು ಹಿಂದಿಂದಲೇ ಅಪ್ಪಿದಳು ಅಭಿ. ಅಭಿನಯ ಮತ್ತು ಅಶ್ವಿತಾದು ಹಲವು ವರ್ಷಗಳ ಸ್ನೇಹ, ಹೈಸ್ಕೂಲ್ನಿಂದಲೇ ಗೆಳೆತನ. ಅಶ್ವಿತಾ ಮನೆಯವರು ಸ್ಥಿತಿವಂತರು, ಆದರೆ ಅದು ಇವರಿಬ್ಬರ ಸ್ನೇಹಕ್ಕೆ ಅಡ್ಡಿ ಬಂದಿರಲಿಲ್ಲ. ಅಭಿ ಅಪ್ಸರ ಕರೆದ ಪಾರ್ಟಿಗೆ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದಳು. ಅವಳ ಈ ಒಂದು ತಪ್ಪು ನಿರ್ಧಾರ ಅಭಿಯ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಬೀಸುವಂತೆ ಮಾಡುವುದರಲ್ಲಿತ್ತು. ತನ್ನ ಒಂಟಿ ಜೀವನದಲ್ಲಿ ದಾರಿ ಕಾಣದೆ ಸಮುದ್ರದ ಮಧ್ಯೆ ನಿಲ್ಲುವವಳಿದ್ದಳು ಅಭಿನಯ. ಕೃಷ್ಣ ಎಂಪೈರ್ ಎಂದು ದೊಡ್ಡ ಸುವರ್ಣಕ್ಷರದಲ್ಲಿ ಬರೆದಿರುವ ಬಹುಮಹಡಿ ಕಟ್ಟಡ. ವೈಭವ ಮತ್ತು ಆಧುನಿಕತೆ ಎಲ್ಲೆಲ್ಲೂ ಎದ್ದು ಕಾಣುವ ಹಾಗಿದೆ. ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್, ಸೆಕ್ಯೂರಿಟಿ, ಎಂಪ್ಲಾಯ್, ಹೈಯರ್ ಪೋಸ್ಟ್ನಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಅವರವರ ಕೆಲಸಕ್ಕೆ ತಕ್ಕ ಹಾಗೆ ಯೂನಿಫಾರ್ಮ್ ಕೋಡ್. ಅಲ್ಲಿ ಕೆಲಸ ಮಾಡಲು ಶಿಸ್ತು ಮತ್ತು ಪ್ರಾಮಾಣಿಕತೆ ಇರಬೇಕಾದ ಮುಖ್ಯ ಗುಣಗಳು. ಗಂಡು ಮತ್ತು ಹೆಣ್ಣು ಎನ್ನುವ ಭೇದವಿಲ್ಲ, ಎಲ್ಲರೂ ಒಂದೇ ಅಲ್ಲಿ. ಐಟಿ ಬಿಟಿ ಮಾತ್ರವಲ್ಲದೆ ಗಾರ್ಮೆಂಟ್ಸ್, ಸ್ಟೀಲ್ಸ್, ಐಷಾರಾಮಿ ಹೋಟೆಲ್, ಪ್ರೊಡಕ್ಷನ್ ಹೌಸ್, ಸ್ಕೂಲ್ ಮತ್ತು ಕಾಲೇಜ್ ಎಲ್ಲವನ್ನೂ ಒಳಗೊಂಡಿದೆ ಕೃಷ್ಣ ಎಂಪೈರ್. ಇಷ್ಟೆಲ್ಲ ಕಂಪನಿಗಳನ್ನು ನಡೆಸಿಕೊಂಡು ಹೋಗುತ್ತಿರುವ ಏಕೈಕ ವ್ಯಕ್ತಿ ನಮ್ಮ ಕಥಾನಾಯಕ ಅಭಯ್ ಕೃಷ್ಣ ಸಾಹುಕಾರ್. ಹುಟ್ಟುವಾಗಲೇ ಚಿನ್ನದ ಚಮಚ ಬಾಯಿಯಲ್ಲಿ ಇಟ್ಟು ಹುಟ್ಟಿ ಬಂದವ. ತಂದೆ ತಾಯಿಯಿಂದ ಸ್ವಲ್ಪ ಅಂತರ ಅವಶ್ಯಕತೆ ಇದ್ದರಷ್ಟೇ ಅವರೊಂದಿಗೆ ಮಾತು. ಇವನಿಗೆ ಅನನ್ಯ ಮತ್ತು ಅಮೂಲ್ಯ ಎನ್ನುವ ಇನ್ನು ಹೈಸ್ಕೂಲ್ನಲ್ಲಿ ಓದುತ್ತಿರುವ ಅವಳಿ ತಂಗಿಯರು ಸಹ ಇದ್ದಾರೆ. ಮನೆಯಲ್ಲಿ ಯಾರ ಮಾತಿಗಾದ್ರೂ ತಲೆ ಬಾಗುತ್ತಾನೆ ಅಂದ್ರೆ ಅದು ಅವನ ತಾತ ಶ್ರೀ ರಾಜಾರಾಮ್ ಸಾಹುಕಾರ್ ಒಬ್ಬರಿಗೆ ಮಾತ್ರ. ವಯಸ್ಸು ಕೇವಲ 28. ಓದಿದ್ದು ನಲ್ಲಿ. ತನ್ನ ಮೆಸ್ ಮುಗಿಸಿ ಬಂದ ನಂತರ ಕೃಷ್ಣ ಎಂಪೈರ್ನ ಚುಕ್ಕಾಣಿ ಹಿಡಿದ. ಎತ್ತರ ಹಾಗೂ ಅಜಾನುಬಾಹುವಿನ ಮೈಕಟ್ಟು, ತೀಕ್ಷ್ಣ ಕಣ್ಣುಗಳು, ಬೆಸೆದಿರುವ ಹುಬ್ಬು, ನೀಳ ಮೂಗು, ನಕ್ಕರೆ ಕೆನ್ನೆಯಲ್ಲಿ ಮೂಡುವ ಗುಳಿಗಳು. ಕೋಪಿಷ್ಟ ಎನ್ನುವಂತ ಕ್ಯಾರೆಕ್ಟರ್ ಅಲ್ಲ, ಆದರೆ ಅವನ ಕೋಪ ಮತ್ತು ತಾಳ್ಮೆಗೆ ಒಂದು ಸಣ್ಣ ಕೊಂಡಿ ಇದೆ. ಅದು ಕಳಚಿದರೆ ನಡೆಯೋದು ಮಾತ್ರ ಭೂಕಂಪ. ಎದುರಿಗೆ ಇರುವ ಎದುರಾಳಿಯ ಗುಂಡಿಗೆಗೆ ಕಣ್ಣಲ್ಲೇ ಗುಂಡು ಹೊಡೆಯುವ ಗಂಡು ಅವ. ರಗಡ್ ಮತ್ತು ಹ್ಯಾಂಡ್ಸಮ್ ಹುಡುಗ. ಅವನ ಗುಳಿ ಕೆನ್ನೆಗೆ ಬಿದ್ದಿರೋ ಚೆಲುವೆಯರು ಎಷ್ಟು, ಆದರೆ ಅವನು ಮಾತ್ರ ಹುಡುಗಿಯರನ್ನ ಫ್ರೆಂಡ್ಸ್ ಅನ್ನುವರೆಗೆ ಮಾತ್ರ ಹತ್ತಿರಕ್ಕೆ ಬಿಟ್ಟುಕೊಳ್ಳುವುದು. ಇನ್ನು ಗರ್ಲ್ ಫ್ರೆಂಡ್ ಮತ್ತು ಲವರ್ ಆಗುವಂತ ಹುಡುಗಿ ಇನ್ನೂ ಅವನ ಕೈಗೆ ಸಿಕ್ಕಿಲ್ಲ. ಇದುವರೆಗೂ ಜನರು ಇರಲಿ, ಅವನ ಎಂಪ್ಲಾಯಿಗಳು ಸಹ ಅವನನ್ನು ಟಿವಿ ಮತ್ತು ಪೇಪರ್ನಲ್ಲಿ ನೋಡಿರೋದೇ ಹೆಚ್ಚಿನ ವಿಷಯ. ಅವನು ಮೀಡಿಯಾ ಮುಂದೆ ಸಹ ಬರೋದಿಲ್ಲ. ಅದೆಲ್ಲ ಏನೇ ಇದ್ದರೂ ಅವನು ಡಿಪಾರ್ಟ್ಮೆಂಟ್ನವರು ಮಾಡೋ ಕೆಲಸ ಅಷ್ಟೇ. ತುಂಬಾ ಲೋ ಪ್ರೊಫೈಲ್ನ ಮೇಂಟೈನ್ ಮಾಡೋ ಹುಡುಗ ನಮ್ಮ ಕೃಷ್ಣ. ಬ್ಲಾಕ್ ಸೂಟ್ನಲ್ಲಂತೂ ಗ್ರೀಕ್ ರಾಜ್ಕುಮಾರ ತರ ಕಾಣ್ತಾನೆ. ಇವನಿಗೆ ಕಪ್ಪು ಬಣ್ಣ ಒಪ್ಪಿಗೆ ಆಗುತ್ತೋ ಇಲ್ಲ, ಇವನೇ ಕಪ್ಪು ಬಣ್ಣಕ್ಕೆ ಒಪ್ಪಿಗೆ ಆಗ್ತಾನೋ ದೇವರಿಗೆ ಗೊತ್ತು. ಅವನ ಕ್ಯಾಬಿನ್ ಡೋರ್ ನಾಕ್ ಶಬ್ದವಾಗಲು ಒಳಗಿದ್ದ ಅಭಯ್ ಇಖಾಮ್ ಎಂದು ಗಟ್ಟಿ ಧ್ವನಿಯಲ್ಲಿ ಕರೆದಿದ್ದ. ಅಭಯ್ ಎದುರಿಗೆ ನಿಂತಿದ್ದು ಅವನು ಹರ್ಷ ಸರ್ ಎಂದು ಹರ್ಷ ಕರೆದಾಗ ಲ್ಯಾಪ್ಟಾಪ್ನಿಂದ ತಲೆ ಎತ್ತದೆ. ಹೇಳು ಎಂದಿದ್ದ ಅಭಯ್. ಕಲ್ಪವೃಕ್ಷ ಆರ್ಫನೇಜ್ನವರಿಗೆ ನಾವು ಫಂಡ್ ಡೊನೇಟ್ ಮಾಡಿದ್ದಕ್ಕೆ ಅವರು ಕಲಾಕ್ಷೇತ್ರದಲ್ಲಿ ನಾಳೆ ಡಾನ್ಸ್ ಪ್ರೋಗ್ರಾಂ ಇಟ್ಕೊಂಡು ಅದಕ್ಕೆ ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ಎಂದು ಹೇಳಿ ಆಶ್ರಮದವರು ಜಾಹೀರಾತಿಗಾಗಿ ಮಾಡಿಸಿದ್ದ ಪಾಂಪ್ಲೆಟ್ ಮತ್ತು ಆಶ್ರಮದ ಡೀಟೇಲ್ಸ್ ಅನ್ನು ಅವನ ಟೇಬಲ್ ಮೇಲೆ ಇಟ್ಟಿದ್ದ. ಲ್ಯಾಪ್ಟಾಪ್ ನೋಡುತ್ತಲೇ, ನಾನು ಯಾವ ಪಬ್ಲಿಕ್ ಫಂಕ್ಷನ್ನನ್ನು ಅಟೆಂಡ್ ಮಾಡಲ್ಲ ಅಂತ ನಿಂಗೆ ಗೊತ್ತಿಲ್ವಾ ಹರ್ಷ? ಈ ರೀತಿಯ ಚಿಕ್ಕ ಚಿಕ್ಕ ವಿಷಯವನ್ನು ನಾನೇ ಹೇಳ್ಬೇಕಾ ನಿಂಗೆ ಅಂತ ಖಡಕ್ಕಾಗಿ ಹೇಳಿದ್ದ ಅಭಯ್. ಗೊತ್ತು ಸರ್, ಆದರೆ ನೀವೇ ಬರ್ಬೇಕು ಅಂತ ನೀವು ಫ್ರೀ ಇರೋ ಟೈಮ್ ನೋಡ್ಕೊಂಡೆ ಫಂಕ್ಷನ್ ಇಟ್ಕೊಂಡಿದ್ದಾರೆ. ನೋ, ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ಕಂಪನಿ ಕಡೆಯಿಂದ ಬೇರೆ ಯಾರನ್ನಾದ್ರೂ ನನ್ನ ಪರವಾಗಿ ಫಂಕ್ಷನ್ ಅಟೆಂಡ್ ಮಾಡೋಕೆ ಹೇಳು ಎಂದು ಮಾತು ನಿಲ್ಲಿಸಿದ ಅಭಯ್. ಮತ್ತೇನು ಹೇಳಲು ವಿಷಯ ಇಲ್ಲವಾದ್ದರಿಂದ ಹರ್ಷ ಓಕೆ ಸರ್ ಎಂದು ಹೇಳಿ ಅಲ್ಲಿಂದ ವಾಪಸ್ ಹೊರಗೆ ಹೋಗುವಷ್ಟರಲ್ಲಿ ಆ ಪಾಂಪ್ಲೆಟ್ ಕಡೆ ಓರೆ ಕಣ್ಣಿನಲ್ಲಿ ನೋಡಿದ ಅಭಯ್, ಏನ್ ಆಯ್ತೋ ಏನೋ ಹರ್ಷ, ಒಂದ್ ಸೆಕೆಂಡ್ ಎಂದನು. ಆಗಲೇ ಕ್ಯಾಬಿನ್ ಡೋರ್ ಹತ್ತಿರ ಇದ್ದ ಹರ್ಷ ಹಿಂದೆ ತಿರುಗಿ ಹೇಳಿ ಸರ್ ಎನ್ನಲು